V4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ. ಭಾರತದಲ್ಲಿ ಉಗೆ ಮಂದಿ ಉಗೆ ಉಗೆ ಎನ್ನುತ್ತಿರುವಂತೆಯೇ ವಿದೇಶಗಳಲ್ಲಿ ಭಾರತದ ಘನತೆಯು ಕೆಳಕ್ಕೆ ಹೋಗ್ತಾ ಇದೆ. ಕಳೆದೊಂದು ವರ್ಷಗಳಿಂದಂತೂ ಕೆನಡಾ ಇರ್ಬೋದು, ಮಾಲ್ಡೀವ್ಸ್ ಇರ್ಬೋದು, ಸಿಂಗಾಪುರ ಇರ್ಬೋದು ಮೊದಲಾದ ದೇಶಗಳಿಂದ ಇಂಥ ಭಾರತದ ಘನತೆಯನ್ನು ಇಳಿಸುವ ಇಲ್ಲವೇ ಭಾರತದ ಘನತೆಯನ್ನು ಪ್ರಶ್ನಿಸುವ ವಿಷಯಗಳು ನಡೀತಾ ಇದೆ. ಇದೀಗಂತೂ ಪಕ್ಕದ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿದ್ದೇ ಭಾರತ. ಈಗ ಅಲ್ಲಿನವರು ನಿಮ್ಮ ಸ್ವಾತಂತ್ರ್ಯ ನಮಗೆ ಬೇಡ, ನಾವು ಪಾಕಿಸ್ತಾನದ ಚೇಲಾಗಳಾಗಿಯೇ ಇರುತ್ತೇವೆ ಎನ್ನುವಂಥ ಮಟ್ಟಿಗೆ ಹೋಗಿದ್ದಾರೆ ಹಾಗೂ ಭಾರತದ ವಿರುದ್ಧವೇ ನಿಂತಿದ್ದಾರೆ ಅಂತ ಹೇಳ್ಬೋದು. ಅದಕ್ಕೆ ಸೇರುವ ರೀತಿಯಲ್ಲಿ ಈಗ ಸ್ವಿಟ್ಜರ್ಲ್ಯಾಂಡ್ ದೇಶವು ಭಾರತದ ಜೊತೆಗೆ ಮಾಡಿಕೊಂಡಿದ್ದ ತೆರಿಗೆ ಒಪ್ಪಂದವನ್ನು ರದ್ದುಪಡಿಸಿದೆ. ಭಾರತವನ್ನು ಮೋಸ್ಟ್ ಫೇವರ್ಡ್, ತುಂಬ ಸ್ನೇಹಿ ದೇಶವೆಂದು ಪರಿಗಣಿಸಿ ಸ್ವಿಟ್ಜರ್ಲ್ಯಾಂಡ್ ದೇಶವು ಭಾರತದೊಂದಿಗೆ ತೆರಿಗೆ ಒಪ್ಪಂದವನ್ನು ಮಾಡಿಕೊಂಡಿತ್ತು. ಈಗ ಸ್ವಿಟ್ಜರ್ಲ್ಯಾಂಡ್ ದೇಶವು ಭಾರತದೊಂದಿಗಿನ ತೆರಿಗೆ ಒಪ್ಪಂದವನ್ನು ರದ್ದುಪಡಿಸಿದೆ ಮತ್ತು ಮೋಸ್ಟ್ ಫೇವರ್ಡ್ ಎನ್ನುವಂಥ ದೇಶಗಳ ಪಟ್ಟಿಯಲ್ಲಿ ಭಾರತವನ್ನು ಹೊರಕ್ಕೆ ಬಿಸಾಕಿದೆ. ಇದರಿಂದ ಏನಾಗ್ತದೆ ಅಂತ ನೀವು ಕೇಳ್ಬೋದು. ಮೊದಲನೇದಾಗಿ, ತೆರಿಗೆಯಲ್ಲಿನ ಒಪ್ಪಂದದಂಥ ಯಾವುದೇ ಮುಂದೆ ಈ ರೀತಿಯ ಸಲುಗೆಗಳಾಗಲಿ, ಕಡಿತಗಳಾಗಲಿ, ಕೊಡುಕೊಳ್ಳುವಿಕೆಗಳಾಗಲಿ ಇರುವುದಿಲ್ಲ. ದೇಶೀಯ ತೆರಿಗೆಗಳು ಕಟ್ಟುನಿಟ್ಟಾಗಿ ಪಾಲಿಸಲ್ಪಡುತ್ತವೆ. ಎರಡನೆಯದಾಗಿ, ಯುರೋಪಿನವರಿಂದ ಈ ಒಪ್ಪಂದವನ್ನು ಮನ್ನಿಸಿ ಯುರೋಪಿನ ಹಲವು ದೇಶಗಳು ಭಾರತದಲ್ಲಿ ಹೂಡಿಕೆಯನ್ನು ಮಾಡ್ತವೆ. ಆ ಹೂಡಿಕೆ ನಿಂತು ಹೋಗ್ತದೆ. ಸದ್ಯಕ್ಕೆ 8.46 ಲಕ್ಷ ಕೋಟಿ ರೂಪಾಯಿ ಸ್ವಿಟ್ಜರ್ಲ್ಯಾಂಡ್ ಸುತ್ತಮುತ್ತಿನ ದೇಶಗಳಿಂದ ಭಾರತದಲ್ಲಿ ಹೂಡಿಕೆಯಾಗಬೇಕಾದುದು ಇನ್ನು ಆಗುವುದಿಲ್ಲ ಎನ್ನುವಂಥ ಮಾತು ಕೇಳಿ ಬಂದಿದೆ. ಒಟ್ಟಾರೆ ಸ್ವಿಟ್ಜರ್ಲ್ಯಾಂಡ್ ದೇಶವು ಭಾರತವನ್ನು ಮೋಸ್ಟ್ ಫೇವರ್ಡ್ ದೇಶದಿಂದ ತೆಗೆದುಹಾಕಿರುವುದು ಒಂದು ದೊಡ್ಡ ದುರಂತ ಎಂದೇ ಹೇಳಬಹುದು. ಇದೇ ಹೊತ್ತಿಗೆ ಇನ್ನೊಂದು ಬಾಂಬನ್ನು ಪ್ರಧಾನಿ ಮೋದಿಯವರ ಸ್ನೇಹಿತನೇ ಆಗಿರುವಂಥ ಡೊನಾಲ್ಡ್ ಟ್ರಂಪ್ ಅವರು ಹಾಕಿದ್ದಾರೆ. ಡೊನಾಲ್ಡ್ ಟ್ರಂಪ್ ಹಾಕಿರುವಂಥ ಬಾಂಬ್ ಯಾವುದು? ಡೊನಾಲ್ಡ್ ಟ್ರಂಪ್ ಅವರು ಜನವರಿ 20ರಿಂದ USA ಅಧ್ಯಕ್ಷರಾಗಿ ಮತ್ತೊಮ್ಮೆ ಅಧಿಕಾರವನ್ನು ಸ್ವೀಕರಿಸ್ತಾರೆ. ಈಗಾಗಲೇ ಅವರ ಅಧಿಕಾರ ಹೇಗಿರುತ್ತದೆ ಎನ್ನುವ ಬಗೆಗೆ ಹಲವು ಮಂತ್ರಿಗಳನ್ನು ನೇಮಕ ಮಾಡಿಕೊಂಡಿದ್ದಾರೆ, ಹಲವು ಸಹೋದ್ಯೋಗಿಗಳನ್ನು ನೇಮಕ ಮಾಡಿಕೊಂಡಿದ್ದಾರೆ, ಹಲವು ಸಣ್ಣ ಅಧಿಕಾರದ ನಿಯಮಗಳನ್ನು ಕೂಡ ಹೊರಗಿಟ್ಟಿದ್ದಾರೆ. ಈಗ ಹೊಸದಾಗಿ ಅವರು ಹೇಳಿರುವಂಥದ್ದು, ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಅಕ್ರಮವಾಗಿ ವಾಸಿಸುವವರಿಗೆ ಅವಕಾಶ ಇಲ್ಲ, ಅವರನ್ನು ಹೊರಗಟ್ಟಲಾಗುವುದು ಎನ್ನುವ ಮಾತನ್ನು ನಿಯೋಜಿತ ಅಧ್ಯಕ್ಷರಾಗಿರುವ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. USA ಈಗ 15 ಲಕ್ಷಕ್ಕೂ ಹೆಚ್ಚು ಅಕ್ರಮ ವಲಸಿಗರು ವಾಸ ಮಾಡುತ್ತಿರುವುದಾಗಿ ತಿಳಿದು ಬಂದಿದೆ. ಈ 15 ಲಕ್ಷಕ್ಕೂ ಹೆಚ್ಚು ಅಕ್ರಮ ವಲಸಿಗರಲ್ಲಿ 7 ಲಕ್ಷದಷ್ಟು ಜನ ಭಾರತೀಯರೇ ಇರುವುದಾಗಿ ತಿಳಿದು ಬಂದಿದೆ. ಅಲ್ಲ, ಕಸ್ಟಮ್ಸ್ನವರ ಗಡೀಪಾರು ಪಟ್ಟಿಯಲ್ಲಿ 18,000 ಭಾರತೀಯರ ಹೆಸರು ಇದೆ. ಆದ್ದರಿಂದ ಟ್ರಂಪ್ ಅವರು ಅಧಿಕಾರಕ್ಕೆ ಏರಿದ ಮರುದಿನವೇ ಅಮೆರಿಕದಲ್ಲಿ ಅಕ್ರಮವಾಗಿ ವಾಸಿಸುತ್ತಿರುವ ಜನರಲ್ಲಿ ಗಡೀಪಾರು ಪಟ್ಟಿಯಲ್ಲಿ ಇರುವಂಥ 18,000 ಜನರನ್ನು ಗಡೀಪಾರು ಮಾಡುತ್ತಾರೆ ಎನ್ನುವಂಥ ಆತಂಕ ಈಗ ನಮಗೆ ಎದುರಾಗಿದೆ. ಒಟ್ಟಾರೆ ಭಾರತವು ವಿದೇಶಗಳಲ್ಲಿ ತನ್ನ ಹಿಂದಿನ ಸ್ಥಾನಮಾನವನ್ನು ಕಳೆದುಕೊಳ್ತಾ ಇದೆ ಎನ್ನುವಂಥದ್ದು ಒಂದು ದೊಡ್ಡ ವಿಷಾದನೀಯ ಸಂಗತಿ. ಅದರಲ್ಲೂ ಪ್ರಧಾನಿ ಮೋದಿಯವರ ಮಿತ್ರನೇ ಎಂದು ಹೇಳಲಾದ ಡೊನಾಲ್ಡ್ ಟ್ರಂಪ್ ಅವರೇ ಭಾರತಕ್ಕೆ ಬತ್ತಿ ಇಡ್ತಾ ಇದ್ದಾರೆ ಎನ್ನುವಂಥದ್ದು ಇನ್ನೂ ದೊಡ್ಡ ದುರಂತದ ಸಂಗತಿ ಅಂತ ಹೇಳಬಹುದು. ಇವೆಲ್ಲವನ್ನೂ ದಾಟಿ ನೋಡುವಾಗ ಮಕ್ಕಳಿಗೆ ಒಂದು ಚೋದ್ಯಕರವಾದ ಸಂಗತಿ ನಡೆದಿದೆ. ಏನಪ್ಪ,
ರಂಜಿತ್ ಎನ್ನುವಂಥ ಹುಡುಗ 1975ರಲ್ಲಿ ಒಂದು ಶಿವಳ ದಂಪತಿಯರ ವ್ಯವಹಾರದಲ್ಲಿ ಕೆಲಸ ಮಾಡ್ತಾ ಇದ್ದಂತೆ. 1975ರಲ್ಲಿ ಆಗ ಕೆಲಸ ಬೇಡ ಆದಾಗ ಅವರ 37.50 ರೂಪಾಯಿ 37.25 ರೂಪಾಯಿ ಕದ್ದಿದ್ದನಂತೆ. ಅದೇನು ಈಗೇನು ದೊಡ್ಡ ಮೊತ್ತ ಅಲ್ಲ. ಆಗ ಅದು 1975 ಹೊತ್ತಿನಲ್ಲಿ 37.50 ದೊಡ್ಡ ಮೊತ್ತವೇ ಆಗಿತ್ತು. ಆಮೇಲೆ ಆ ಹುಡುಗ ದೊಡ್ಡ ಉದ್ಯಮಿಯಾಗಿ ಬೆಳೆದಿದ್ದಾನೆ. ಈಗ ಹುಡುಗನ ಹತ್ರ ಕೋಟಿಗಟ್ಟಲೆ, ರಂಜಿತ್ ಎನ್ನುವ ವ್ಯಕ್ತಿಯ ಬಳಿ ಕೋಟಿಗಟ್ಟಲೆ ಹಣ ಇದೆ. ಇತ್ತೀಚೆಗೆ ಆ ಹುಡುಗ ತಾನು 37.25 ರೂಪಾಯಿ ಕದ್ದಿದ್ದ ಶಿವಳಿಯ ಮಾಲೀಕನನ್ನು ಪತ್ತೆ ಮಾಡಿ ಆತನ 3 ಮಕ್ಕಳಿಗೆ ತಲಾ 70,000 ರೂಪಾಯಿ ಮತ್ತು ಹೊಸ ಬಟ್ಟೆ ಬರೆಗಳನ್ನು ಕೊಡುಗೆಯಾಗಿ ನೀಡಿದ್ದಾನೆ. ಇದು ಒಂದು ಹೊಸ ರೀತಿಯ ಕಥೆಯಂತೆ ಕಾಣಿಸಿದರೂ ಕೂಡ ಜಗತ್ತಿನಲ್ಲಿ ನಡೆಯುವ ಕೆಲವು ವಿಚಿತ್ರವಾದರೂ ನಿಜಗಳಲ್ಲಿ ಒಂದಾಗಿದೆ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಲೋಕಸಭೆಯಲ್ಲಿ ನಿನ್ನೆ ವಯನಾಡ್ ಸಂಸದೆಯಾಗಿರುವಂಥ ಪ್ರಿಯಾಂಕಾ ಗಾಂಧಿಯವರು ಮೊದಲ ಭಾಷಣವನ್ನು ಮಾಡಿದರು. ಮೊದಲ ಭಾಷಣದಲ್ಲೇ ಅವರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು BJP ಸರ್ಕಾರವನ್ನು ಹಿಗ್ಗಾಮುಗ್ಗ ಜಗ್ಗಾಡಿ ಭಾರತದ ಸಂವಿಧಾನವು ಜಗತ್ತಿನಲ್ಲೇ ಅತಿ ಶ್ರೇಷ್ಠವಾದ ಒಂದು ಪರಂಪರೆಯನ್ನು ಹಾಕಿದೆ. ಆ ಪರಂಪರೆಯನ್ನು BJP ಸಂಘ ಪರಿವಾರದ ಪರಂಪರೆಯಾಗಿ ಬದಲಿಸಲು ಪ್ರಯತ್ನಿಸುತ್ತಿರುವುದು ಖಂಡನೀಯ ಎಂದು ಖಂಡ ತುಂಡವಾಗಿ ಮಾತನಾಡಿದರು. ಮತ್ತು ರಾಜನಾಥ್ ಸಿಂಗ್ ಅವರ ವಾದವನ್ನು ಕಿತ್ತು ಬಿಸಾಕಿದರು. ರಾಜನಾಥ್ ಸಿಂಗ್ ಅವರು ಏನು ಹೇಳಿದರು? ಕಾಂಗ್ರೆಸ್ಸು ಸಂವಿಧಾನವನ್ನು ಬೆಂಬಲಿಸಲಿಲ್ಲ ಅಂತ ಹೇಳಿದರು. ಆದರೆ ಕಾಂಗ್ರೆಸ್ ಕಾಲದಲ್ಲಿ ಸಂವಿಧಾನಕ್ಕೆ ಬೇಕಾದ ಮರ್ಯಾದೆ ಮತ್ತು ಅದರ ಪಾಲನೆ ಆಗಿತ್ತು. BJP ಸಂವಿಧಾನವನ್ನು ಯಾವ ರೀತಿ ಮಟ್ಟ ಹಾಕಬೇಕು ಅಂತ ಪ್ರತಿನಿತ್ಯ ಕೆಲಸ ಮಾಡ್ತಾಯಿದೆ ಅನ್ನುವಂಥ ಮಾತನ್ನು ಪ್ರಿಯಾಂಕಾ ಗಾಂಧಿ ಅವರು ಹೇಳಿದರು. ಸಂವಿಧಾನವು RSSನ ರೂಲ್ ಬುಕ್ ಅಲ್ಲ, ಅದು ಈ ದೇಶದ ಜೀವನಾಡಿ. ಅದರಲ್ಲಿರುವ ಪ್ರತಿಯೊಂದು ಶಬ್ದಕ್ಕೂ ವಿಶೇಷತೆ ಇದೆ. ಸಂವಿಧಾನವು ಕೊಟ್ಟಿರುವಂಥ ಜಾತ್ಯತೀತ ಮೊದಲಾದ ಶಬ್ದಗಳನ್ನು ಅಳಿಸಿ ಹಾಕಲು BJP ನೋಡ್ತಿದೆ ಎಂದು ತೀವ್ರವಾಗಿ ಪ್ರಿಯಾಂಕಾ ಗಾಂಧಿ ಅವರು ವಾಗ್ದಾಳಿ ಮಾಡಿದ್ದರು ಎನ್ನುವಂಥದ್ದು. ಹಾಗೂ ಈ ಭಾಷಣಕ್ಕೆ ಭಾಳ ಮೆಚ್ಚುಗೆ ವ್ಯಕ್ತವಾಗಿದೆ. ಪ್ರತಿಪಕ್ಷಗಳವರು ಮಾತ್ರವಲ್ಲ, ಆಳುವ ಪಕ್ಷದ ಕೆಲವರು ಕೂಡ ಪ್ರಿಯಾಂಕಾ ಗಾಂಧಿಯವರ ಭಾಷಣವನ್ನು ಮೆಚ್ಚಿದ್ದಾರೆ ಎನ್ನುವಂಥದ್ದು ಒಂದು ವಿಶೇಷವಾದ ಸಂಗತಿಯಾಗಿದೆ. ನಿನ್ನೆ 2 ನಟರಿಗೆ ಜಾಮೀನು ಸಿಕ್ಕಿದೆ. ಆಂಧ್ರದಲ್ಲಿ ನಟ ಅಲ್ಲು ಅರ್ಜುನ್ ಮತ್ತು ಕರ್ನಾಟಕದಲ್ಲಿ ಕೊಲೆ ಆರೋಪಿ ನಟ ದರ್ಶನ್ ಅವರಿಗೆ ಜಾಮೀನು ಸಿಕ್ಕಿದೆ. ಅಲ್ಲು ಅರ್ಜುನ್ ಅವರ ಹೈದರಾಬಾದಿನ ಸಂಧ್ಯಾ ಚಿತ್ರಮಂದಿರದಲ್ಲಿ ಅಲ್ಲು ಅರ್ಜುನ್ ರವರ ಪುಷ್ಪ 2 ಬಿಡುಗಡೆಯಾದಾಗ ಕಾಲ್ತುಳಿತವಾಗಿ ಒಬ್ಬ 35 ಪ್ರಾಯದ ಮಹಿಳೆ ಕೊಲ್ಲಲ್ಪಟ್ಟಿದ್ದಳು. ಅವಳ ಮಗ ತೀವ್ರ ಗಾಯಗೊಂಡಿದ್ದ. ಈ ಸಂಬಂಧ ಆ ಮಹಿಳೆಯ ಗಂಡ ದೂರು ದಾಖಲಿಸಿದ್ದರು. ಆ ದೂರಿನ ಮೇಲೆ ಪೊಲೀಸರು ಅಲ್ಲು ಅರ್ಜುನ್ ಅವರನ್ನು ಬಂಧಿಸಿದರು. ಬಂಧಿಸಿದಾಗ ಸೆಷನ್ ನ್ಯಾಯಾಲಯವು ಅಲ್ಲು ಅರ್ಜುನ್ಗೆ 14 ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಿತ್ತು. ಕೂಡಲೇ ಮೇಲಿನ ಕೋರ್ಟಿಗೆ ತುರ್ತು ಅರ್ಜಿಯನ್ನು ಅಲ್ಲು ಅರ್ಜುನ್ ಪರ ಸಲ್ಲಿಸಲಾಯಿತು. ಹಾಗಾಗಿ ಚಂಚಲಗೂಡ ಜೈಲಿನಲ್ಲಿ ಇದ್ದ ಅಲ್ಲು ಅರ್ಜುನ್ರನ್ನು ಒಂದೇ ದಿನದಲ್ಲಿ ಬಿಡುಗಡೆ ಮಾಡಲಾಗಿದೆ. ಮೇಲಿನ ಕೋರ್ಟು ಅವರಿಗೆ ಜಾಮೀನನ್ನು ಮಂಜೂರು ಮಾಡಿ 50,000 ರೂಪಾಯಿಯ ಮುಚ್ಚಳಿಕೆಯನ್ನು ಕೂಡ ಬಡಿಸಿಕೊಂಡು ಅಲ್ಲು ಅರ್ಜುನ್ ಅವರನ್ನು ನಿನ್ನೆ ಬಂಧಿಸಿದೆ. ಬೆಳಿಗ್ಗೆ ಮಧ್ಯಾಹ್ನ ಜೈಲಿಗೆ, ಸಂಜೆ ಬಿಡುಗಡೆ ಅಂತಾಗಿದೆ. ಅದೇ ವೇಳೆ 6 ತಿಂಗಳುಗಳಿಂದ ಜೈಲಲ್ಲಿರುವಂಥ ಕನ್ನಡ ನಟ ದರ್ಶನ್ ಮತ್ತು ಅವರ ಸಹಪಾಠಿಗಳಲ್ಲಿ 7 ಜನರಿಗೆ ನಿನ್ನೆ ಜಾಮೀನು ಸಿಕ್ಕಿದೆ. ಜಾಮೀನು ಕೊಡುವಾಗ ಏನು ಹೇಳಿದ್ದಾರೆ? ಇವರು ಹಿಂದೆ ಎಲ್ಲ ಕೊಲೆ ಮಾಡಿಲ್ಲ, ಕೊಲೆ ಮಾಡಿದ್ದಕ್ಕೆ ನಮ್ಮಲ್ಲಿ ಯಾವುದೇ ಸಾಕ್ಷ್ಯ ಇಲ್ಲ, ಹಾಗೂ ಈ ಕೊಲೆಯ ಬಗೆಗೆ ಹೇಳಿದವರ ಹೇಳಿಕೆಗಳಲ್ಲಿ ಒಮ್ಮತ ಇಲ್ಲ ಇತ್ಯಾದಿ ಕಾರಣಗಳನ್ನು ನೀಡಿ ಇವರಿಂದಲೂ ಮುಚ್ಚಳಿಕೆ ಬರೆಸ್ಕೊಂಡು ಕಾಸು ಕೂಡ ತಗೊಂಡು ಸದ್ಯಕ್ಕೆ ಜಾಮೀನು ಕೊಟ್ಟಿದ್ದಾರೆ.
ಜಾಮೀನು ಕೊಟ್ಟು ಕೂಡಲೇ ಏನಾಗುತ್ತೋ ಆರಾಮ್ ಹೊರಗಡೆ ಸುತ್ತಾಡ್ತಾರೆ. ಹೊರಗಡೆ ಸುತ್ತಿ ಸಾಕ್ಷ್ಯ ನಾಶ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಏನಾದರೂ ಆಗಲಿ ಅಂತಿಮವಾಗಿ ನ್ಯಾಯ ಸಿಗ್ತದೆ ಅನ್ನುವಂಥದ್ದು ಕೊಲೆಯಾದವರ ಮನೆಯವರ ಅಭಿಪ್ರಾಯ. ಆದರೆ ನ್ಯಾಯಾಂಗವೇ ಸರಿಯಿಲ್ಲ ಅಂತೇಳ್ಬಿಟ್ಟು ನಿನ್ನೆ ಪುರಿಶಂಕರಾಚಾರ್ಯರು ಹೇಳಿದರು. ಅದಕ್ಕೆ ಮುಂಚೆ ಮಾಜಿ ನ್ಯಾಯಾಧೀಶರೊಬ್ಬರೇ ಹೇಳಿದರು, ಭಾರತದ ನ್ಯಾಯಾಂಗ ಹೀಗೆ ಪ್ರಶ್ನಾರ್ಹವಾಗುತ್ತಿರುವುದಂಥದ್ದು ಸಮಂಜಸವಾದುದಲ್ಲ ಎಂದು ಹೇಳುತ್ತಾ ಕತೆ ಕಾರಣಕ್ಕೆ ಒಂದು ವಿರಾಮವನ್ನು ಹಾಕಿ ನೋಡ್ತಾ ಇರಿ ನೀವು V4 ನ್ಯೂಸ್. ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಎಂದು ಹೇಳ್ತಾ ಮಾಡ್ತಾ ಇದ್ದೇನೆ. ತಮಗೆಲ್ಲ ಒಂದಷ್ಟು ನಮಸ್ಕಾರ.